ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 8ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಮ್ಮದೊಂದು ಪ್ರಕಟಣೆ ಇದೆ. ಲಾಯೆಕ್ಸ್ ಪ್ರೋ ಎನ್ನುವ ಹೆಸರಿನಾಡಿಯಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನು ಕೂಡ ಈ ಟೆಸ್ಟ್ ಸೀರೀಸ್ ಒಳಗೊಂಡಿರುತ್ತೆ. ಪ್ರಿಲಿಮ್ಸ್ನ ಟೆಸ್ಟ್ ಸೀರೀಸ್ ಅನ್ನ ಡಿಸೆಂಬರ್ 12ರಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಹಾಗೆ ಮೇನ್ಸ್ ಟೆಸ್ಟ್ ಸೀರೀಸ್ ವಿತ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನ ಡಿಸೆಂಬರ್ 14ರಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಯಾರೆಲ್ಲ 2022ನೇ ಸಾಲಿನ UPSC ಪರೀಕ್ಷೆಯನ್ನು ತಗೊಳ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟೆಸ್ಟ್ ಸೀರೀಸ್ ಬಹಳನೇ ಉಪಯೋಗ ಆಗಲಿದೆ. ಹಾಗಾಗಿ ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ ನಾಗಾಲ್ಯಾಂಡ್ ಸೀಕ್ಸ್ ಆಫ್ಸ್ಪಾ ರಿಪೀಲ್ ಸ್ಕ್ರಾಪ್ಸ್ ಆನ್ಗೋಯಿಂಗ್ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನುವಂಥದ್ದು. ಇದನ್ನು GS ಪೇಪರ್ 3ನ ಅಡಿಯಲ್ಲಿ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ through communication networks, role of media and social networking sites in internal security challenges, ಬೇಸಿಕ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ, ಮನಿ ಲಾಂಡ್ರಿಂಗ್ ಅಂಡ್ ಇಟ್ಸ್ ಪ್ರಿವೆನ್ಷನ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ನಾಗಾಲ್ಯಾಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಒಂದಾಗಿರ್ತಕ್ಕಂಥ ನಾಗಾಲ್ಯಾಂಡ್ ಆಫ್ಸ್ಪಾ ಅನ್ನುವಂಥ ಒಂದು ಆಕ್ಟ್ ಅನ್ನ ಅಲ್ಲಿ ಏನು ಅಪ್ಲೈ ಮಾಡಲಾಗ್ತಾ ಇದೆ ಅದನ್ನ ರಿಪೀಲ್ ಮಾಡಿ ಅಂತ ಹೇಳಿ ನಾಗಾಲ್ಯಾಂಡ್ ಇಲ್ಲಿ ಕೇಳ್ತಾ ಇರತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಅಲ್ಲಿ ನಡೆಸಲಾಗುವಂಥ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಸ್ಕ್ರಾಪ್ ಮಾಡ್ತಾ ಇರತಕ್ಕಂಥದ್ದು. ಆನ್ಗೋಯಿಂಗ್ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಕೂಡ ಸ್ಕ್ರಾಪ್ ಮಾಡಲಾಗ್ತಾ ಇದೆ. ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನುವಂಥ ಒಂದು ಫೆಸ್ಟಿವಲ್ಲೇ ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುವಂಥ ಒಂದು ಫೆಸ್ಟಿವಲ್. ಈಗಾಗಲೇ KPSCಯ ಸಾಕಷ್ಟು ಪರೀಕ್ಷೆಗಳಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ ಅಂತ ಹೇಳಿ ಕೇಳಲಾಗಿದೆ. ಮುಂದೂ ಕೂಡ ಕೇಳಬಹುದಾಗಿರುತ್ತೆ. ಹಾಗಾಗಿ ಹಾರ್ನ್ಬಿಲ್ ಅಂದಾಕ್ಷಣ ನಮಗೆ ನಾಗಾಲ್ಯಾಂಡ್ ನಲ್ಲಿರ್ತಕ್ಕಂಥ ಒಂದು ಫೇಮಸ್ ಫೆಸ್ಟಿವಲ್ ಅನ್ನುವಂಥದ್ದು ನಮಗೆ ನೆನಪಾಗಬೇಕಾಗತ್ತೆ. ಇನ್ನು ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಕೂಡ ಸ್ಕ್ರಾಪ್ ಮಾಡಿ ಆಫ್ಸ್ಪಾದ ರಿಪೀಲ್ ಅನ್ನ ನಾಗಾಲ್ಯಾಂಡ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಕೇಳ್ತಾ ಇರತಕ್ಕಂಥದ್ದು. ಯಾತಕ್ಕಾಗಿ ಈ ಆಫ್ಸ್ಪಾನ ರಿಪೀಲ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ? ಇನ್ನು ಆಫ್ಸ್ಪಾ ಅನ್ನುವಂಥ ಒಂದು ಆಕ್ಟ್ ಏನು ಇದನ್ನು ನಾವು ತಿಳ್ಕೊಳ್ಳೋಣ. ಇದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾಗಾಲ್ಯಾಂಡ್ ಅಂದಾಕ್ಷಣ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ನಾರ್ತ್ ಈಸ್ಟರ್ನ್ ಅಂದಾಗ ನಮಗೆ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ 7 ರಾಜ್ಯಗಳು ನೆನಪಾಗುತ್ತೆ. ಹಾಗೇನೆ ಇದರೊಟ್ಟಿಗೆ ಸಿಕ್ಕಿಂ ಅನ್ನ ಕೂಡ ಸೇರಿ ಒಟ್ಟಾರೆ 8 ರಾಜ್ಯಗಳನ್ನ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳಿ ಗುರುತಿಸುವಂಥದ್ದು. ಈ 7 ರಾಜ್ಯಗಳನ್ನ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕೂಡ ಕರೆಯುವಂಥದ್ದು. 7 ಸಿಸ್ಟರ್ ಸ್ಟೇಟ್ಸ್ ಅಂದಾಕ್ಷಣ ನಮಗೆ ನಾರ್ತ್ ಈಸ್ಟರ್ನ್ ಅಲ್ಲಿರುವಂಥ ಈ 7 ರಾಜ್ಯಗಳು ನೆನಪಾಗಬೇಕು. ಇದರೊಟ್ಟಿಗೆ ಸಿಕ್ಕಿಂ ಕೂಡ ಸೇರಿ ಒಟ್ಟಾರೆ 8 ರಾಜ್ಯಗಳನ್ನ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳಿ ನಾವು ಗುರುತಿಸುವಂಥದ್ದು. ಆಫ್ಸ್ಪಾದ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದ್ರೆ ಇಲ್ಲಿ ಯಾವ ಇಶ್ಯೂ ನಾಡಿಯಲ್ಲಿ ಇಲ್ಲಿ ಆಫ್ಸ್ಪಾದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವೆ, ಏನು ಕಂಟೆಕ್ಸ್ಟ್ ಅಂತ ಅಂದ್ರೆ ನಾಗಾಲ್ಯಾಂಡ್ನಲ್ಲಿ ದಿನಗೂಲಿ ಕೆಲಸಗಾರರು ತಮ್ಮ ಕೆಲಸಗಳನ್ನ ಮುಗಿಸಿ ಹಿಂದಿರುತ್ತಿರ್ತಕ್ಕಂಥ ಸಂದರ್ಭದಲ್ಲಿ NSCN ಕೆಪ್ಲಾಂಗ್ ಗುಂಪಿಗೆ ಸೇರಿದಂತ ಸಾಕಷ್ಟು ಮಂದಿ ಓಡಾಡ್ತಾ ಇದ್ದಾರೆ, ಟೆರರಿಸ್ಟ್ಗಳ ಟ್ರಾವೆಲಿಂಗ್ ಆಗ್ತಾ ಇದೆ ಈ ಏರಿಯಾದಲ್ಲಿ ಅನ್ನುವಂಥ ಮಾಹಿತಿ ಬಂದದರ ಹಿನ್ನೆಲೆಯಲ್ಲಿ 21 ಪ್ಯಾರಾ ಕಮಾಂಡೋ ಯೂನಿಟ್ ಅನ್ನುವಂಥದ್ದು ಫೈರಿಂಗ್ ಅನ್ನು ಓಪನ್ ಮಾಡಿ ಇದರಿಂದಾಗಿ ಸಿವಿಲಿಯನ್ಸ್ಗಳ ಸಾವಾಗಿದೆ. ಹಾಗಾಗಿ ನಾಗಾಲ್ಯಾಂಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನೆಫ್ಯೂ ರಿಯೋ ಅವರು ಈ ಒಂದು ಡ್ರೆಕೋನಿಯನ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಏರಿಯಾಸ್ಗಳಲ್ಲಿ ಆಫ್ಸ್ಪಾ ಅನ್ನುವಂಥದ್ದು ಜಾರಿಯಲ್ಲಿರುತ್ತೆ ಅಂತ ಅಂದ್ರೆ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಹೇಳಿ ಗುರುತಿಸುವಂತ ಏರಿಯಾಸ್ಗಳಲ್ಲಿ ಆಫ್ಸ್ಪಾ ಜಾರಿಯಲ್ಲಿರುತ್ತೆ. ಜೂನ್ 2021ರಲ್ಲಿ ನಾಗಾಲ್ಯಾಂಡ್ ಅನ್ನ ಮುಂದಿನ 6 ತಿಂಗಳವರೆಗೆ ಇದನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಗುರುತಿಸುವಂತ ಒಂದು ನೋಟಿಫಿಕೇಶನ್ ಅನ್ನ MHA ಅನ್ನುವಂಥದ್ದು ಹೊರತರುತ್ತೆ. ಯಾವುದನ್ನ ನಾವು ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ತಿಳಿಸ್ತೇವೆ ಅಂತ ಅಂದ್ರೆ ಸೆಕ್ಷನ್ 3 ಆಫ್ ದಿ ಆಫ್ಸ್ಪಾ ಆಕ್ಟ್ ಏನ್ ತಿಳಿಸುತ್ತೆ ಅಂತ ಅಂದ್ರೆ ವಿವಿಧ ಜನಾಂಗಗಳಿಗೆ, ವಿವಿಧ ಧರ್ಮಗಳಿಗೆ ಅಥವಾ ವಿವಿಧ ಭಾಷೆಗಳಿಗೆ ಸೇರಿದಂತ ಬೇರೆ ಬೇರೆ ಜನಾಂಗಗಳ ನಡುವೆ, ಬೇರೆ ಬೇರೆ ಗುಂಪುಗಳ ನಡುವೆ, ಬೇರೆ ಜಾತಿ ಕಮ್ಯುನಿಟಿಯ ನಡುವೆ ಇರ್ತಕ್ಕಂಥ ಜನಗಳ ನಡುವೆ ಯಾವುದೋ ಡಿಸ್ಪ್ಯೂಟ್ಸ್ಗಳು ನಡೀತಾ ಇದೆ ಅಥವಾ ಡಿಫರೆನ್ಸಸ್ ಇದೆ ಅಥವಾ ಆ ಒಂದು ಏರಿಯಾ ಅನ್ನುವಂಥದ್ದು ಇದರಿಂದ ಡಿಸ್ಟರ್ಬ್ ಆಗಿದೆ ಅಂತ ಅಂದಾಗ ಅಂತ ಏರಿಯಾವನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಆಫ್ಸ್ಪಾದ ಅಡಿಯಲ್ಲಿ ಸೆಕ್ಷನ್ 3 ಅನ್ನುವಂಥದ್ದು ಗುರುತಿಸುತ್ತೆ. ಈ ಸೆಕ್ಷನ್ 3ನ ಅಡಿಯಲ್ಲಿ ಯಾವುದೋ ಒಂದು ಏರಿಯಾವನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ನೋಟಿಫೈ ಮಾಡಿದ್ದೆ ಆದಲ್ಲಿ ಅಲ್ಲಿ ಆಫ್ಸ್ಪಾ ಜಾರಿಯಲ್ಲಿರುತ್ತೆ. ಸದ್ಯಕ್ಕೆ ನಾಗಾಲ್ಯಾಂಡ್ನಲ್ಲಿ ಆಫ್ಸ್ಪಾ ಅನ್ನುವಂಥದ್ದು ಜಾರಿಯಲ್ಲಿತ್ತು. ಈಗ NSCN ಕೆಪ್ಲಾಂಗ್ಗೆ ಸಂಬಂಧಪಟ್ಟಂತ ಟೆರರಿಸ್ಟ್ಗಳು ಓಡಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇಲ್ಲಿ ನಡೆದಂತ ಫೈರಿಂಗ್ನ ಸಂದರ್ಭದಲ್ಲಿ ಸಿವಿಲಿಯನ್ಸ್ಗಳು ಸಾವಿಗೀಡಾಗಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗ ಅಲ್ಲಿನ CM ಇದನ್ನ ರಿಪೀಲ್ ಮಾಡಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾರಿಗೆ ಈ ಪವರ್ ಇರುತ್ತೆ ಒಂದು ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಒಂದು ಏರಿಯಾವನ್ನ ಗುರುತಿಸೋದಕ್ಕೆ ಅಂತ ಅಂದ್ರೆ ಐದರ್ ಸೆಂಟ್ರಲ್ ಗವರ್ಮೆಂಟ್ಗೆ ಅಥವಾ ಯಾವುದೇ ಒಂದು ರಾಜ್ಯದ ಗವರ್ನರ್ಗೆ ಅಥವಾ ಯೂನಿಯನ್ ಟೆರಿಟರಿಯ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಇರ್ತಾರಲ್ಲ ಅಂಥವರಿಗೆ, ಇವರಿಗೆ ಯಾವುದೋ ಒಂದು ಏರಿಯಾವನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಗುರುತಿಸುವಂತ ಅಧಿಕಾರ ಅನ್ನುವಂಥದ್ದು ಇರುತ್ತೆ. ಹಾಗಾದ್ರೆ ಏನಿದು ಆಫ್ಸ್ಪಾ ಒಟ್ಟಾರೆಯಾಗಿ ಅಂದಾಗ ಇದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ ಹೇಳುವಂತ ಒಂದು ಆಕ್ಟ್ ಆಗಿರುತ್ತೆ. ಇದೊಂದು ಇಂಪಾರ್ಟೆಂಟ್ ಆಕ್ಟ್ ಆಗುತ್ತೆ UPSC ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಈ ಒಂದು ಆಕ್ಟ್ ನ ಅಡಿಯಲ್ಲಿ ಯಾತಕ್ಕಾಗಿ ಬಳಕೆ ಮಾಡ್ಕೊಳ್ಳಾಗುತ್ತೆ ಇದನ್ನ ಅಂದಾಗ
ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಗುರುತಿಸುವಂಥ ಏರಿಯಾಸ್ಗಳಲ್ಲೂ ಕೂಡ ಪಬ್ಲಿಕ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಆಫ್ಸ್ಪಾ ಅನ್ನ ಬಳಕೆ ಮಾಡ್ಕೊಳ್ಳಾಗುತ್ತೆ. ಏನನ್ನ ಮಾಡುತ್ತೆ ಈ ಆಫ್ಸ್ಪಾ ಅಂದ್ರೆ, ಇದು ಆರ್ಮ್ಡ್ ಫೋರ್ಸಸ್ಗೆ ಒಂದಷ್ಟು ಸ್ಪೆಷಲ್ ಪವರ್ಸ್ಗಳನ್ನ ನೀಡುತ್ತೆ. ಇಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಒಂದು ಕಡೆ ಗ್ಯಾದರ್ ಆಗಿ ಮಾತನಾಡುವಂಥದ್ದನ್ನ ಕೂಡ ಇದು ಪ್ರಾಹಿಬಿಟ್ ಮಾಡುವಂತ ಒಂದು ಆಕ್ಟ್ ಆಗಿದೆ. ಇಲ್ಲಿ ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಈ ಒಂದು ಆಕ್ಟಿಗೆ ಕಾಂಟ್ರವೆನ್ಷನ್ ಆಗಿ ಯಾವ್ದಾದ್ರು ಪರ್ಸನ್ ಬಿಹೇವ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವರಿಗೆ ವಾರ್ನಿಂಗ್ ಅನ್ನ ನೀಡಿಯೂ ಕೂಡ ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಓಪನ್ ಫೈರ್ ಅನ್ನು ಕೂಡ ಮಾಡೋದಕ್ಕೆ ಆರ್ಮ್ಡ್ ಫೋರ್ಸಸ್ಗೆ ಪವರ್ ಇರುತ್ತೆ. ಇನ್ನು ರೀಸನಬಲ್ ಸಸ್ಪಿಷನ್ ಅನ್ನುವಂಥದ್ದು ಇದ್ದದ್ದೇ ಆದಲ್ಲಿ ಅಂಥ ವ್ಯಕ್ತಿಯನ್ನ ಯಾವುದೇ ವಾರೆಂಟ್ ಇಲ್ದಲೆ ಅರೆಸ್ಟ್ ಮಾಡಬಹುದಾಗಿರುತ್ತೆ, ಅಥವಾ ಅವರಿಗೆ ಸಂಬಂಧಪಟ್ಟಂತ ಪ್ರಿಮಿಸಿಸ್ ಅನ್ನ ಯಾವುದೇ ವಾರೆಂಟ್ ಇಲ್ದಲೆ ಸರ್ಚ್ ಮಾಡಬಹುದಾಗಿರುತ್ತೆ. ಇನ್ನ ಫೈರ್ ಆರ್ಮ್ಸ್ಗಳನ್ನ ಪೊಸೆಸ್ ಮಾಡುವಂತದ್ದನ್ನ ಕೂಡ ಬ್ಯಾನ್ ಮಾಡಲಾಗಿದೆ ಇದರ ಅಡಿಯಲ್ಲಿ. ಯಾವುದೇ ಪರ್ಸನ್ ಇದರ ಅಡಿಯಲ್ಲಿ ಅರೆಸ್ಟ್ ಆದ್ರೆ ಅಂಥವರನ್ನ ಈ ಮುಂದಿನ ಹತ್ತಿರದ ಪೊಲೀಸ್ ಸ್ಟೇಷನ್ನಿನ ಆಫೀಸರ್ ಇನ್ಚಾರ್ಜ್ ಯಾರಿರ್ತಾರೆ ಅವರ ಕಸ್ಟಡಿಗೆ ಹ್ಯಾಂಡ್ ಮಾಡಬೇಕಾಗತ್ತೆ. ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ಒಂದು ಡೀಟೈಲ್ಡ್ ರಿಪೋರ್ಟ್ ಅನ್ನ ಯಾವ ಸರ್ಕಮ್ಸ್ಟಾನ್ಸಸ್ ನ ಅಡಿಯಲ್ಲಿ ಇವರ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಕೂಡ ತಿಳಿಸಬೇಕಾಗತ್ತೆ. ಹಾಗಾದ್ರೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಆಫ್ಸ್ಪಾ ಅನ್ನುವಂಥದ್ದು ಸದ್ಯಕ್ಕೆ ಯಾವ ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಲ್ಲಿಯಾದ್ರೂ ಕೂಡ ಇದನ್ನ ರಿಪೀಲ್ ಮಾಡೋದ್ರ ಬಗ್ಗೆ ಅಥವಾ ಈ ಆಕ್ಟ್ ನ ಬಗ್ಗೆ ರಿವ್ಯೂ ಮಾಡಲಾಗಿದ್ಯಾ ಅಂತ ಅಂದಾಗ ನವೆಂಬರ್ 2004ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂಥದ್ದು 5 ಸದಸ್ಯರ ಒಂದು ಕಮಿಟಿಯನ್ನ ಜಸ್ಟಿಸ್ PB ಜೀವನ್ ರೆಡ್ಡಿ ಅವರ ಅಡಿಯಲ್ಲಿ ಒಂದು ಸದಸ್ಯರ ಗುಂಪನ್ನ ಮಾಡುತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಈ ಒಂದು ಆಕ್ಟಿನ ಪ್ರಾವಿಷನ್ಸ್ಗಳನ್ನ ರಿವ್ಯೂ ಮಾಡೋದಕ್ಕೆ ಅಂತ ಹೇಳಿ. ಈ ಕಮಿಟಿ ಅನ್ನುವಂಥದ್ದು 2005ರಲ್ಲಿ ತನ್ನ ರಿಪೋರ್ಟ್ ಅನ್ನ ನೀಡುತ್ತೆ. ಅದರ ರೆಕಮೆಂಡೇಶನ್ಸ್ಗಳು ಹೀಗಿವೆ: ಆಫ್ಸ್ಪಾ ಅನ್ನ ರಿಪೀಲ್ ಮಾಡಬೇಕು ಮತ್ತು ಅಪ್ರೋಪ್ರಿಯೇಟ್ ಪ್ರಾವಿಷನ್ಸ್ಗಳನ್ನ ಮಾತ್ರವೇ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ 1967 ನ ಅಡಿಯಲ್ಲಿ ಇನ್ಸರ್ಟ್ ಮಾಡಬೇಕು ಅನ್ನುವಂಥದ್ದು. ಹಾಗೇನೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಏನಿದೆ, ಪ್ರಿವೆನ್ಷನ್ ಆಕ್ಟ್ ಆಫ್ 1967, ಇದನ್ನ ಮಾಡಿಫೈ ಮಾಡಿ ಇಲ್ಲಿ ಕ್ಲಿಯರ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ ಆರ್ಮ್ಡ್ ಫೋರ್ಸಸ್ಗೆ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಯಾವ ರೀತಿಯ ಪವರ್ಸ್ಗಳನ್ನ ನೀಡಲಾಗುತ್ತೆ ಅಂತ ಹೇಳಿ. ಹಾಗೇನೆ ಗ್ರಿವೆನ್ಸಸ್ ಸೆಲ್ಸ್ಗಳನ್ನ ಸೆಟಪ್ ಮಾಡಬೇಕು ಎವ್ರಿ ಡಿಸ್ಟ್ರಿಕ್ಟ್ನಲ್ಲೂ ಕೂಡ. ಆರ್ಮ್ಡ್ ಫೋರ್ಸಸ್ಗಳನ್ನ ಡೆಪ್ಲಾಯ್ ಮಾಡಬೇಕಾಗತ್ತೆ ಅಂತ ಜಾಗಗಳಲ್ಲಿ ಅನ್ನುವಂಥ ರೆಕಮೆಂಡೇಶನ್ಸ್ಗಳನ್ನ ಈ ಒಂದು BP ಜೀವನ್ ರೆಡ್ಡಿ ಅವರ 5 ಸದಸ್ಯರನ್ನ ಒಳಗೊಂಡಂತ ಕಮಿಟಿ ಕೂಡ ರೆಕಮೆಂಡ್ ಮಾಡುತ್ತೆ. ಒಟ್ಟಾರೆಯಾಗಿ ಆಫ್ಸ್ಪಾವನ್ನ ರಿಪೀಲ್ ಮಾಡುವಂತೆ ಕೂಡ ಈ ಕಮಿಟಿ ಅನ್ನುವಂಥದ್ದು ರೆಕಮೆಂಡ್ ಮಾಡಿರ್ತಕ್ಕಂಥದ್ದು. ಹಾಗೇನೆ 5th ರಿಪೋರ್ಟ್ ಆಫ್ ಸೆಕೆಂಡ್ ARC ಏನ್ ಬಂತು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನಿನ 5ನೇ ರಿಪೋರ್ಟ್ ಕೂಡ ಪಬ್ಲಿಕ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ರಿಪೋರ್ಟ್ ಕೂಡ ಆಫ್ಸ್ಪಾ ಅನ್ನ ರಿಪೀಲ್ ಮಾಡುವಂತೆ ರೆಕಮೆಂಡ್ ಮಾಡುತ್ತೆ. ಹಾಗಿದ್ದು ಆಫ್ಸ್ಪಾ ಅನ್ನುವಂಥದ್ದು ಇವತ್ತಿಗೂ ಕೂಡ ಜಾರಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಆಫ್ಸ್ಪಾನ ರಿಪೀಲ್ ಮಾಡಬೇಕು ಅಂತ ಹೇಳಿ ಇದೊಂದು ಆನ್ಗೋಯಿಂಗ್ ಇಶ್ಯೂ ರೀತಿಯಲ್ಲಿ ಆಗಾಗ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ. ಹಾಗಾಗಿ ಆಫ್ಸ್ಪಾದ ಆಕ್ಟ್ ಆಗಿರಬಹುದು, ಇದರ ಅಡಿಯಲ್ಲಿ ಡಿಸ್ಟರ್ಬ್ಡ್ ಏರಿಯಾಸ್ ಅನ್ನ ಯಾರು ನೋಟಿಫೈ ಮಾಡ್ತಾರೆ ಅನ್ನುವಂಥದ್ದಾಗಿರಬಹುದು, ಯಾವ ರಾಜ್ಯಗಳಲ್ಲಿ ಇದು ಜಾರಿಯಲ್ಲಿದೆ ಅನ್ನುವಂಥದ್ದಾಗಿರ್ಬೋದು, ಈ ರೀತಿಯ ಎಲ್ಲ ಮಾಹಿತಿ ನಮಗೆ ತಿಳಿದಿರಬೇಕಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆಫ್ಸ್ಪಾ ಎಲ್ಲಿ ಜಾರಿಯಲ್ಲಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇಲ್ಲಿ ನಾಗಾ ಜನಾಂಗದವರು ಹಾರ್ನ್ಬಿಲ್ ಅನ್ನ ಈ ಒಂದು ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾತಕ್ಕೆ ಅಂತ ಅಂದ್ರೆ ಅವರ ಒಂದು ರಿಚ್ನೆಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ, ರಿವೈವ್ ಮಾಡೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತು ಸಸ್ಟೈನ್ ಮಾಡೋದಕ್ಕೆ, ನಾಗಾ ಹೆರಿಟೇಜ್ ಮತ್ತು ಟ್ರೆಡಿಷನ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಯಾವಾಗ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ಆನ್ಯುಯಲ್ ಬೇಸಿಸ್ನಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡುವಂಥದ್ದು. ಇದನ್ನ ಅವರು ಫೆಸ್ಟಿವಲ್ ಆಫ್ ಫೆಸ್ಟಿವಲ್ಸ್ ಅಂತ ಹೇಳಿ, ಹಬ್ಬಗಳಲ್ಲೇ ಇದೊಂದು ದೊಡ್ಡ ಹಬ್ಬ ಅಂತ ಹೇಳಿ ಗುರುತಿಸುವಂಥದ್ದು. ಫೆಸ್ಟಿವಲ್ಗೆ ಹಾರ್ನ್ಬಿಲ್ ಒಂದು ಬರ್ಡಿನ ಹೆಸರನ್ನ ಇಟ್ಟು ಈ ಒಂದು ಬರ್ಡಿಗೆ ಒಂದು ಟ್ರಿಬ್ಯೂಟ್ ಅನ್ನ ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಸ್ಟೇಟ್ ಟೂರಿಸಂ ಅಂಡ್ ಆರ್ಟ್ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಡಿಪಾರ್ಟ್ಮೆಂಟ್ನ ಕಡೆಯಿಂದಲೂ ಕೂಡ ಇದನ್ನ ಆರ್ಗನೈಸ್ ಮಾಡಲಾಗುತ್ತೆ ಮತ್ತು ಯೂನಿಯನ್ ಗವರ್ಮೆಂಟ್ ಕೂಡ ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಸಪೋರ್ಟ್ ಮಾಡುತ್ತೆ. ಹಾರ್ನ್ಬಿಲ್ ಫೆಸ್ಟಿವಲ್ನ ಎಸ್ಟಾಬ್ಲಿಷ್ ಅನ್ನುವಂಥದ್ದು ಯಾವಾಗ ಆಯಿತು ಅಂದ್ರೆ 1963ರ ಡಿಸೆಂಬರ್ 1ರಂದು ಈ ಒಂದು ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಪ್ರೆಸಿಡೆಂಟ್ S ರಾಧಾಕೃಷ್ಣನ್ ಅವರು ಈ ಒಂದು ಫೆಸ್ಟಿವಲ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ನಾಗಾಲ್ಯಾಂಡ್ನಲ್ಲಿ 14 ಸಿವಿಲಿಯನ್ಸ್ಗಳು ಸೆಕ್ಯೂರಿಟಿ ಫೋರ್ಸಸ್ಗಳ ಕೈಯಿಂದ ಸಾವಿಗೀಡಾಗಿದ್ದಾರೆ. ಹಾಗಾಗಿ ಆಫ್ಸ್ಪಾ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅನ್ನುವಂಥ ಕರೆಯೊಟ್ಟಿಗೆ ಸದ್ಯಕ್ಕೆ ಈ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನ ಕೂಡ ಸ್ಕ್ರಾಪ್ ಮಾಡಲಾಗಿದೆ, ಅರ್ಧಕ್ಕೆ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಹೈಡ್ರೋಜನ್ ಸಲ್ಫೈಡ್ ಸಪ್ರೆಸಸ್ HIV ಅನ್ನುವಂಥದ್ದು. HIV ಅನ್ನ ಹೈಡ್ರೋಜನ್ ಸಲ್ಫೈಡ್ ಅನ್ನುವಂಥದ್ದು ಸಪ್ರೆಸ್ ಮಾಡುತ್ತೆ ಅನ್ನುವಂಥ ಒಂದು ಫಲಿತಾಂಶವನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಈಗ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅನ್ನುವಂಥ ಒಂದು ಕಾಂಪೊನೆಂಟ್ HIV ಅನ್ನ, ಹ್ಯೂಮನ್ ಇಮ್ಯುನೋ ವೈರಸ್ ಅನ್ನ ಸಪ್ರೆಸ್ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ IISc ಒಂದು ಅಧ್ಯಯನದಿಂದ ತಿಳಿದು ಬಂದಿರತಕ್ಕಂಥ ಇಂಪಾರ್ಟೆಂಟ್ ಫೈಂಡಿಂಗ್ ಆಗಿದೆ. ಹೈಡ್ರೋಜನ್ ಸಲ್ಫೈಡ್ ಅನ್ನುವಂಥದ್ದು ಇನ್ಕ್ರೀಸ್ ಆದಂಥ ಸಂದರ್ಭದಲ್ಲಿ
ಇದು ಡೈರೆಕ್ಟ್ ಎಫೆಕ್ಟನ್ನು ಹೊಂದಿರುತ್ತೆ. ವೈರಸ್ ಏನು HIV ಇನ್ಫೆಕ್ಟೆಡ್ ಹ್ಯೂಮನ್ ಇಮ್ಯೂನ್ ಸೆಲ್ಸ್ಗಳಿರುತ್ತೆ, ಅಲ್ಲಿ ವೈರಸ್ ಮಲ್ಟಿಪ್ಲೈ ಆಗದೇ ಇರುವಂತೆ ಅದನ್ನು ರೆಡ್ಯೂಸ್ ಮಾಡುವಂಥ ರೇಟ್ನಲ್ಲಿ ಈ ಹೈಡ್ರೋಜನ್ ಸಲ್ಫೈಡ್ನ ಪಾತ್ರ ಅನ್ನುವಂಥದ್ದು ಬಹಳಷ್ಟಿರುತ್ತೆ. ಸದ್ಯಕ್ಕೆ ನಾವು ಬಳಕೆ ಮಾಡ್ಕೊಂತಿರ್ತಕ್ಕಂಥ ಆಂಟಿ ರೆಟ್ರೋವೈರಲ್ ಥೆರಪಿ ಏನಿದೆ, ಇದು ಒಟ್ಟಾರೆ ಈ ಒಂದು HIV ಅನ್ನೋದಕ್ಕೆ ಕಂಪ್ಲೀಟ್ ಕ್ಯೂರ್ ಏನಲ್ಲ, ಆದರೆ ಈ ಒಂದು ವೈರಸ್ ಅನ್ನ ಸಪ್ರೆಸ್ ಮಾಡ್ಬೋದಾಗಿರುತ್ತೆ. ಆ ಸಪ್ರೆಸ್ ಮಾಡುವಲ್ಲಿ ಹೈಡ್ರೋಜನ್ ಸಲ್ಫೈಡ್ ಕೂಡ ಇಂಪಾರ್ಟೆಂಟ್ ಆದಂತ ಒಂದು ಅಂಶ ಆಗಿರುತ್ತೆ. ಈ ಹೈಡ್ರೋಜನ್ ಸಲ್ಫೈಡ್ನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಇದೊಂದು ಕೆಮಿಕಲ್ ಕಾಂಪೌಂಡ್ ಆಗಿದೆ. ಹಾಗಾಗಿ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. H2S ಅನ್ನುವಂಥ ಮಾಲಿಕ್ಯುಲರ್ ಫಾರ್ಮುಲಾವನ್ನ ಹೊಂದಿರುತ್ತೆ. ಇದೊಂದು ಕಲರ್ಲೆಸ್ ಕ್ಯಾಲ್ಕೋಜನ್ ಹೈಡ್ರೈಡ್ ಗ್ಯಾಸ್ ಆಗಿರುತ್ತೆ. ಇದು ರಾಟನ್ ಎಗ್ಸ್ಗಳಂತೆ ಒಂದು ಫಾಲ್ ಓಡರ್ ಅನ್ನ ಹೊಂದಿರುತ್ತೆ. ಇದು ಪಾಯ್ಸನಸ್ ಕೂಡ, ಕರೋಸಿವ್ ಕೂಡ ಮತ್ತು ಫ್ಲೇಮಬಲ್ ಕೂಡ. ವಾಲ್ಕೆನಿಕ್ ಗ್ಯಾಸಸ್ಗಳಲ್ಲೂ ಕೂಡ ಇದು ಅಕ್ಕರ್ ಆಗುತ್ತೆ. ನ್ಯಾಚುರಲ್ ಗ್ಯಾಸ್ ಆಗಿ ಕೂಡ ಇದು ಅಕ್ಕರ್ ಆಗುತ್ತೆ. ಸಮ್ ಸೋರ್ಸಸ್ ಆಫ್ ವೆಲ್ ವಾಟರ್ ನಲ್ಲೂ ಕೂಡ ಈ ಒಂದು H2S ಅನ್ನ ನಾವು ಕಾಣಬಹುದಾಗುತ್ತೆ. ಇನ್ನು ಹ್ಯೂಮನ್ ಬಾಡಿ ಅನ್ನುವಂಥದ್ದು ಸ್ಮಾಲ್ ಅಮೌಂಟ್ ಆಫ್ H2S ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಅದನ್ನ ಸಿಗ್ನಲಿಂಗ್ ಮಾಲಿಕ್ಯೂಲ್ ಆಗಿ ಬಳಕೆ ಮಾಡ್ಕೊಳ್ಳುತ್ತೆ. ಹೈಡ್ರೋಜನ್ ಸಲ್ಫೈಡ್ ಅನ್ನುವಂಥದ್ದು ಸ್ಲೈಟ್ಲಿ ಡೆನ್ಸರ್ ಆಗಿರುತ್ತೆ ಏರ್ಗೆ ಕಂಪೇರ್ ಮಾಡಿದಾಗ. ಮಿಕ್ಸ್ಚರ್ ಆಫ್ H2S ಅಂಡ್ ಏರ್ ಅನ್ನ ನೋಡಿದಾಗ ಇದು ಎಕ್ಸ್ಪ್ಲೋಸಿವ್ ಕೂಡ ಆಗ್ಬೋದಾಗಿರುತ್ತೆ. ಇನ್ ಜನರಲ್ ಆಗಿ ಹೈಡ್ರೋಜನ್ ಸಲ್ಫೈಡ್ ಅನ್ನ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದು ಸ್ಲೈಟ್ಲಿ ಸಾಲ್ಯುಬಲ್ ಆಗಿರುತ್ತೆ ವಾಟರ್ ಅಲ್ಲಿ ಮತ್ತು ಇದನ್ನ ವೀಕ್ ಆಸಿಡ್ ನ ರೂಪದಲ್ಲಿ ಕೂಡ ಇದು ಬಳಕೆ ಆಗುತ್ತೆ. ಒಟ್ಟಾರೆಯಾಗಿ ಹೈಡ್ರೋಜನ್ ಸಲ್ಫೈಡಿನ ಒಂದು ಉಪಯೋಗ ಏನು ಅಂದಾಗ HIV ಇದು ನೆರವಾಗುತ್ತೆ. HIV ಹ್ಯೂಮನ್ ಇಮ್ಯುನೋ ವೈರಸ್ ಅನ್ನ ಸಪ್ರೆಸ್ ಮಾಡುತ್ತೆ. ಆ ಒಂದು ವೈರಸ್ಸಿನ ಮಲ್ಟಿಪ್ಲಿಸಿಟಿ ಆಗದೆ ಆಗುವಂತ ರೇಟ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುವಂತ ಕಾರ್ಯವನ್ನ ಈ ಹೈಡ್ರೋಜನ್ ಸಲ್ಫೈಡ್ ಮಾಡುತ್ತೆ. H2S ಅನ್ನುವಂಥದ್ದು ಹೈಡ್ರೋಜನ್ ಸಲ್ಫೈಡಿನ ಮಾಲಿಕ್ಯುಲರ್ ಫಾರ್ಮುಲಾ. KPSC ಯಾವುದೇ ಪರೀಕ್ಷೆಗಳಲ್ಲಿ ಇದನ್ನ ಕೇಳಬಹುದಾಗಿರುತ್ತೆ, ನಮಗೆ ನೆನಪಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಬಿಲಿಯನೇರ್ಸ್ ಥ್ರೈವ್ಡ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅನ್ನುವಂಥದ್ದು. ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಬಿಲಿಯನೇರ್ಸ್ಗಳು ಹೆಚ್ಚಾಗಿದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನ GS ಪೇಪರ್ 2 ಅಡಿಯಲ್ಲಿ ಪಾವರ್ಟಿ, ಇಶ್ಯೂಸ್ ರಿಲೇಟೆಡ್ ಟು SC STs, ವುಮೆನ್, ಮೈನಾರಿಟೀಸ್, ಹಾಗೆ ಹ್ಯೂಮನ್ ರಿಸೋರ್ಸ್, ಹಾಗೆ ಇನ್ಕ್ಲೂಸಿವ್ ಗ್ರೋತ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ನ ಬಗ್ಗೆ ಮತ್ತು 2022ರ ಈ ರಿಪೋರ್ಟ್ ಅನ್ನುವಂಥದ್ದು ಏನೆಲ್ಲ ಅಂಶಗಳನ್ನು ಹೊರತಂದಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಯಾವುದೇ ಈ ರೀತಿಯ ರಿಪೋರ್ಟ್ಸ್ಗಳು, ಅದರಲ್ಲೂ ಭಾರತಕ್ಕೆ ಹೆಚ್ಚಿನ ಒಂದು ವ್ಯತ್ಯಾಸಗಳನ್ನು, ಅಂದರೆ ಭಾರತದ ರ್ಯಾಂಕಿಂಗ್ ಅನ್ನುವಂಥದ್ದು ಬಹಳನೇ ಡಿಫರೆನ್ಸ್ ಆಗಿದ್ರೆ, ಅಥವಾ ಕಂಪ್ಲೀಟ್ ಆಗಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಭಾರತ ನೀಡ್ತಾ ಇದ್ರೆ, ಅಥವಾ ದಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಭಾರತ ನೀಡ್ತಾ ಇದ್ರೆ, ಇಂಥ ಮಾಹಿತಿಗಳು ನಮಗೆ KPSC ಅಥವಾ UPSC ಪರೀಕ್ಷೆಗಳ ಹಿನ್ನೆಲೆಯಲ್ಲಿ ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ, ಅಥವಾ ಈ ರಿಪೋರ್ಟ್ ಅನ್ನುವಂಥದ್ದು ಭಾರತದ ಬಗ್ಗೆ ಏನನ್ನ ತಿಳಿಸಿದೆ, ಭಾರತದ ಸ್ಥಾನಮಾನ ಏನಾಗಿತ್ತು, ಇದೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೈನ್ಸ್ ಪರ್ಸ್ಪೆಕ್ಟಿವ್ ನಲ್ಲೂ ಕೂಡ ಈ ರೀತಿಯ ರಿಪೋರ್ಟ್ಸ್ಗಳನ್ನ ಮತ್ತು ಇದರಲ್ಲಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಇಲ್ಲಿ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಅನ್ನುವಂಥದ್ದು ಏನ್ ತಿಳಿಸುತ್ತೆ ಅಂತಂದ್ರೆ, ಭಾರತ ಅನ್ನುವಂಥದ್ದು ಒನ್ ಅಮಾಂಗ್ ದಿ ಮೋಸ್ಟ್ ಅನ್ಈಕ್ವಲ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಅಂತ ಹೇಳಿ, ಅಂದ್ರೆ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಹೆಚ್ಚಿನದಾಗಿ ಇರುವಂತ ಜಗತ್ತಿನ ರಾಷ್ಟ್ರಗಳನ್ನ ಕಂಡಾಗ ಭಾರತವೂ ಕೂಡ ಒಂದು ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಈ ಒಂದು ರಿಪೋರ್ಟ್ ಅನ್ನುವಂಥದ್ದು. ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುವಂತ ಅಂಶ. ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಅನ್ನುವಂಥದ್ದು ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಈ ಒಂದು ರಿಪೋರ್ಟಿನ ಉದ್ದೇಶ ಏನು ಅಂತ ಅಂದ್ರೆ, ಗ್ಲೋಬಲ್ ಇನ್ಇಕ್ವಾಲಿಟಿ ಡೈನಾಮಿಕ್ಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಅನ್ನ ಪ್ರಮೋಟ್ ಮಾಡೋದು ಇದರ ಉದ್ದೇಶ ಆಗಿರುತ್ತೆ. ಇನ್ನ ಮೋಸ್ಟ್ ಅಪ್ ಟು ಡೇಟ್ ಸಿಂಥಸಿಸ್ ಆಫ್ ಇಂಟರ್ನ್ಯಾಷನಲ್ ರಿಸರ್ಚ್ ಎಫರ್ಟ್ಸ್ಗಳನ್ನು, ಗ್ಲೋಬಲ್ ಇನ್ಇಕ್ವಾಲಿಟೀಸ್ಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಈ ರಿಪೋರ್ಟ್ ಅನ್ನುವಂಥದ್ದು ಪ್ರೆಸೆಂಟ್ ಮಾಡುತ್ತೆ. ಈ ರಿಪೋರ್ಟ್ನ ಅಡಿಯಲ್ಲಿರ್ತಕ್ಕಂಥ ಈ ಬಾರಿಯ ರಿಪೋರ್ಟಿನ ಕೀ ಫೈಂಡಿಂಗ್ಸ್ಗಳೇನು ಅಂತ ನೋಡೋದಾದ್ರೆ, ವೆಲ್ತ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಪೂರೆಸ್ಟ್ ಹಾಫ್ ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ಅನ್ನು ನಾವು ನೋಡಿದಾಗ ಅವರ ಒಂದು ಒಡೆತನ ಎಷ್ಟಿರ್ಬೋದು, ಸಂಪತ್ತಿನ ಒಡೆತನ ಅಂತ ಅಂದ್ರೆ, ಪೂರೆಸ್ಟ್ ಹಾಫ್ 50% ಆಫ್ ದಿ ಪಾಪ್ಯುಲೇಷನ್ ಯಾರೆಲ್ಲ ಕೆಳಗಡೆ ಇದ್ದಾರೆ, ಬಡವರು ಅಂತ ಗುರುತಿಸ್ಕೊಳ್ತಾರೆ, ಅಂಥವರ ಪೈಕಿ ಜಗತ್ತಿನ ಸಂಪತ್ತಿನಲ್ಲಿ 2% ಮಾತ್ರವೇ ಇರತಕ್ಕಂಥದ್ದು. ಇನ್ನ ರಿಚೆಸ್ಟ್ 10% ಪೈಕಿ 76% ವೆಲ್ತ್ ಅನ್ನು ನಾವು ಕಾಣ್ಬೋದಾಗುತ್ತೆ. ಮಿಡಲ್ ಈಸ್ಟ್ ಮತ್ತು ನಾರ್ತ್ ಆಫ್ರಿಕಾ ಅನ್ನುವಂಥದ್ದು ಮೋಸ್ಟ್ ಅನ್ಈಕ್ವಲ್ ರೀಜನ್ಸ್ ಅಂತ ಹೇಳಿ ಜಗತ್ತಿನಲ್ಲಿ ಗುರುತಿಸ್ಕೊಂಡಿವೆ. ಯುರೋಪ್ ಅನ್ನುವಂಥದ್ದು ಲೋಯೆಸ್ಟ್ ಇನ್ಇಕ್ವಾಲಿಟಿ ಲೆವೆಲ್ಸ್ಗಳನ್ನು ಹೊಂದಿದೆ ಅಂತ ಹೇಳಿ, ಅಂದ್ರೆ ಪಾಸಿಟಿವ್ ಸೈನ್ ಅನ್ನ ಯುರೋಪ್ ತೋರಿಸ್ತಾ ಇದೆ. ಮಿಡಲ್ ಈಸ್ಟ್ ಮತ್ತು ನಾರ್ತ್ ಆಫ್ರಿಕಾದಲ್ಲಿ ಮೋಸ್ಟ್ ಅನ್ಈಕ್ವಲ್ ರೀಜನ್ಸ್ ಅಂತ ಹೇಳಿ ಅವು ಗುರುತಿಸ್ಕೊಂಡಿವೆ. ಇನ್ನ ಜೆಂಡರ್ ಇನ್ಇಕ್ವಾಲಿಟಿಯ ವಿಚಾರಕ್ಕೆ ಬಂದ್ರೆ, ಮಹಿಳೆ ಮತ್ತು ಪುರುಷರ ನಡುವಿರ್ತಕ್ಕಂಥ ಇನ್ಇಕ್ವಾಲಿಟೀಸ್ಗಳನ್ನು ನೋಡೋದಾದ್ರೆ, ವುಮೆನ್ಸ್ ಶೇರ್ ಆಫ್ ಟೋಟಲ್ ಇನ್ಕಮ್ ಅನ್ನುವಂಥದ್ದು, ಅವರ ಒಂದು ಲೇಬರ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ 30% ಇತ್ತು 1990ಯಲ್ಲಿ. ಅವರ ಟೋಟಲ್ ಇನ್ಕಮ್ನಲ್ಲಿ ವುಮೆನ್ ಶೇರ್ ಎಷ್ಟು ಅಂದಾಗ 1990ಯಲ್ಲಿ 30% ಈಗ 35% ಇರ್ತಕ್ಕಂಥದ್ದು.
ದೇಶಗಳೊಳಗಿನ ಇನ್ಇಕ್ವಾಲಿಟೀಸ್ಗಳನ್ನು ನೋಡೋದಾದ್ರೆ ಅಸಮಾನತೆ ಅನ್ನುವಂಥದ್ದು ಹಿಂದಿನಕ್ಕಿಂತಲೂ ಕೂಡ ಇವತ್ತು ಬೆಳೆದಿದೆ ಅಂತ ಹೇಳಿ ಈ ಅಧ್ಯಯನ ನಮಗೆ ತಿಳಿಸ್ತಾ ಇದೆ. ಸೇಮ್ ಟೈಮ್ನಲ್ಲಿ ಗ್ಯಾಪ್ ಬಿಟ್ವೀನ್ ಆವರೇಜ್ ಇನ್ಕಮ್ ಆಫ್ ದಿ ಟಾಪ್ 10% ಮತ್ತು ಬಾಟಮ್ 50% ಆಫ್ ಇಂಡಿವಿಜುವಲ್ಸ್ಗಳೇನಿದೆ ವಿತಿನ್ ದ ಕಂಟ್ರೀಸ್ ಅನ್ನುವಂಥದ್ದು ಆಲ್ಮೋಸ್ಟ್ ಡಬಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಒಂದು ದೇಶದಲ್ಲಿ 100 ಮಂದಿ ಇದ್ರೆ ಅಲ್ಲಿ ಟಾಪ್ 10 ಜನ ಯಾರಿರ್ತಾರೆ ರಿಚ್ ಅಂತೇಳಿ ಗುರುತಿಸ್ಕೊಳ್ಳುವಂಥವ್ರು ಇವರು, ಮತ್ತೆ ಕೆಳಗಿನ 50 ಜನ ಯಾರಿರ್ತಾರೆ ಇವರಿಬ್ಬರ ನಡುವೆ ಒಂದು ಗ್ಯಾಪ್ ಏನಿರುತ್ತೆ, ಈ ಗ್ಯಾಪ್ ಅನ್ನುವಂಥದ್ದು ಡಬಲ್ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ ಈ ರಿಪೋರ್ಟ್ ನಮಗೆ. ಅಂದ್ರೆ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಇನ್ನಷ್ಟು ಬೆಳೀತಾ ಇದೆ, ಇನ್ಕ್ಲೂಸಿವ್ ಗ್ರೋತ್ ಅನ್ನುವಂಥದ್ದು ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಈ ರಿಪೋರ್ಟ್ ನಮಗೆ ತಿಳಿಸ್ತಾ ಇದೆ. ಇನ್ನು ಈ ರಿಪೋರ್ಟ್ನ ಪ್ರಕಾರ ಕಂಟ್ರೀಸ್ಗಳು ರಿಚ್ ಆಗಿವೆ, ಆದರೆ ಅಲ್ಲಿನ ಸರ್ಕಾರಗಳು ಬಡತನವನ್ನು ಎದುರಿಸ್ತಾ ಇದೆ, ಪೂರ್ ಗವರ್ಮೆಂಟ್ಸ್ ಅಂತ ತೋರಿಸ್ತಾ ಇದೆ. ಕಳೆದ 40 ವರ್ಷಗಳನ್ನು ನೋಡಿದಾಗ ಕಂಟ್ರೀಸ್ಗಳು ಸಿಗ್ನಿಫಿಕೆಂಟ್ಲಿ ಈಗ ರಿಚರ್ ಆಗಿರ್ತಕ್ಕಂಥದ್ದನ್ನ ಗುರುತಿಸಬಹುದು. ಆದರೆ ಅಲ್ಲಿನ ಗವರ್ಮೆಂಟ್ಸ್ಗಳು ಸಿಗ್ನಿಫಿಕೆಂಟ್ಲಿ ಬಡ ಸರ್ಕಾರಗಳಾಗಿ ಹೊರಹೊಮ್ತಾ ಇರತಕ್ಕಂಥದ್ದು. ಕರೆಂಟ್ಲಿ ಲೋ ವೆಲ್ತ್ ಆಫ್ ಗವರ್ಮೆಂಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಂಪ್ಲಿಕೇಶನ್ ಆಗುತ್ತೆ. ಸ್ಟೇಟ್ನ ಒಂದು ಕೆಪಾಸಿಟಿ ಇನ್ಇಕ್ವಾಲಿಟಿಯನ್ನು ಟ್ಯಾಕಲ್ ಮಾಡೋದಕ್ಕೆ ಫ್ಯೂಚರ್ನಲ್ಲಿ ಸ್ಟೇಟ್ನ ಕೆಪಾಸಿಟಿ ಎಷ್ಟಿದೆ ಅಂದಾಗ ಗವರ್ಮೆಂಟ್ನ ಪೈಕಿ ಲೋ ವೆಲ್ತ್ ಇರುವಂಥದ್ದು ಒಂದು ಇಂಪ್ಲಿಕೇಶನ್ ಆಗಿದೆ. ಸ್ಟೇಟ್ ಇಟ್ ಈಸ್ ಇನ್ಕೇಪಬಲ್ ಆಫ್ ಟ್ಯಾಕ್ಲಿಂಗ್ ಇನ್ಇಕ್ವಾಲಿಟಿ ಅಂತ ಕೂಡ ಅದು ತೋರಿಸುತ್ತೆ. ಆಸ್ ವೆಲ್ ಕೀ ಚಾಲೆಂಜ್ ಆಫ್ 21st ಸೆಂಚುರಿ ಅಂತ ಅಂದರೆ ಕ್ಲೈಮೇಟ್ ಚೇಂಜ್. ಇದನ್ನು ಫೇಸ್ ಮಾಡೋದಕ್ಕೆ ಕೂಡ ಕರೆಂಟ್ಲಿ ಗವರ್ಮೆಂಟ್ಸ್ಗಳ ಪೈಕಿ ಹಣದ ಕೊರತೆ ಇರ್ತಕ್ಕಂಥದ್ದು, ಲೋ ವೆಲ್ತ್ ಅನ್ನುವಂಥದ್ದು ಒಂದು ಸಮಸ್ಯೆ ಆಗುತ್ತೆ. ಹಾಗೆಯೇ ಕೋವಿಡ್ ಕ್ರೈಸಿಸ್ ಅನ್ನುವಂಥದ್ದು ಕೂಡ ಇನ್ಇಕ್ವಾಲಿಟಿಯ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನು ಮಾಡಿದೆ. ಯುರೋಪ್, ಲ್ಯಾಟಿನ್ ಅಮೆರಿಕಾ, ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ ಅನ್ನುವಂಥದ್ದು ಲಾರ್ಜೆಸ್ಟ್ ಡ್ರಾಪ್ಸ್ಗಳನ್ನು ನ್ಯಾಷನಲ್ ಇನ್ಕಮ್ ಇನ್ 2020ಯಲ್ಲಿ ಲಾರ್ಜೆಸ್ಟ್ ಡ್ರಾಪ್ಸ್ಗಳನ್ನು ಕಂಡಿವೆ. ಆದರೆ ಈಸ್ಟ್ ಏಷ್ಯಾದಲ್ಲಿ ಈ ಒಂದು ಗ್ಯಾಪ್ ಇದ್ರೂ ಕೂಡ ಇದು 2020ರಲ್ಲಿ ಮತ್ತೆ ಸ್ಟೆಬಿಲೈಸ್ ಆಗೋದಕ್ಕೆ ಈಸ್ಟ್ ಏಷ್ಯಾ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿದೆ. ಆದರೆ ಇನ್ಕಮ್ ಲೆವೆಲ್ 2019ರಲ್ಲಿ ಏನಿತ್ತೋ ಅಷ್ಟಕ್ಕೆ ಸ್ಟೆಬಿಲೈಸ್ ಆಗೋದಕ್ಕೆ 2020ರಲ್ಲಿ ಈಸ್ಟ್ ಏಷ್ಯಾಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ ರಿಪೋರ್ಟ್ ತೋರಿಸುತ್ತೆ. ಇನ್ನು ಭಾರತಕ್ಕೆ ಸ್ಪೆಸಿಫಿಕ್ ಆಗಿ ಒಂದಷ್ಟು ಅಂಶವನ್ನು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ನ ಬಗ್ಗೆ ನೋಡೋದಾದ್ರೆ ಇಂಡಿಯಾ ಅನ್ನುವಂಥದ್ದು ಪೋರ್ ಅಂಡ್ ವೆರಿ ಅನ್ಈಕ್ವಲ್ ಕಂಟ್ರಿ ಅನ್ನುವಂಥ ಒಂದು ಕ್ಯಾಟಗರಿಗೆ ಭಾರತ ಸೇರ್ಕೊಳ್ಳುತ್ತೆ. ಟಾಪ್ 1% ಆಫ್ ದಿ ಪಾಪ್ಯುಲೇಷನ್ ಅನ್ನುವಂಥವ್ರು ಮೋರ್ ದೆನ್ 1/5 ಆಫ್ ದಿ ಟೋಟಲ್ ನ್ಯಾಷನಲ್ ಇನ್ಕಮ್ ಅನ್ನ 2021ರಲ್ಲಿ ಭಾರತದಲ್ಲಿ ಹೊಂದಿರತಕ್ಕಂಥದ್ದು. ಅದರಲ್ಲೂ ಬಾಟಮ್ ಹಾಫ್ನಲ್ಲಿ ಕೇವಲ 13% ಮಾತ್ರವೇ ಬಾಟಮ್ ಹಾಫ್ ಜನಗಳ ಪೈಕಿ ಸಂಪತ್ತು ಅನ್ನುವಂಥದ್ದು ಇರ್ತಕ್ಕಂಥದ್ದು. ಎಕನಾಮಿಕ್ ರಿಫಾರ್ಮ್ಸ್ ಮತ್ತು ಲಿಬರಲೈಸೇಷನ್ ಅನ್ನುವಂಥದ್ದು ಭಾರತದಲ್ಲಿ ಏನು ಅಡಾಪ್ಟ್ ಆಯಿತು, ಇದರಿಂದಾಗಿ ಮೋಸ್ಟ್ಲಿ ಕೇವಲ ಟಾಪ್ 1% ಮೆಂಬರ್ ಅಂತ ಏನಿದ್ದಾರೆ ಅವ್ರಿಗೆ ಮಾತ್ರವೇ ಬೆನಿಫಿಟ್ ಅನ್ನುವಂಥದ್ದು ಆಗಿದೆ ಅಂತ ಹೇಳಿ ಈ ರಿಪೋರ್ಟ್ ತಿಳಿಸುತ್ತೆ. ಜೆಂಡರ್ ಇನ್ಇಕ್ವಾಲಿಟಿಯ ವಿಚಾರಕ್ಕೆ ಬಂದರೆ ಫೀಮೇಲ್ ಲೇಬರ್ ಇನ್ಕಮ್ ಶೇರ್ ಅನ್ನುವಂಥದ್ದು 18% ಮಾತ್ರವೇ ಇರ್ತಕ್ಕಂಥದ್ದು. ಅಂದರೆ ಫೀಮೇಲ್ ಲೇಬರ್ ಇನ್ಕಮ್ ಅನ್ನುವಂಥದ್ದು ಭಾರತದಲ್ಲಿ ಪುರುಷರಿಗೆ ಹೋಲಿಕೆ ಮಾಡಿದಾಗ ಸಾಕಷ್ಟು ಕಡಿಮೆ ಇದೆ ಅನ್ನುವಂಥದ್ದನ್ನ ಇದು ತೋರಿಸುತ್ತೆ. ಚೈನಾದಲ್ಲಿ 21%ನಷ್ಟು ಇರುವಂಥದ್ದು. ಆವರೇಜ್ ಇನ್ ಏಷ್ಯಾವನ್ನ ನೋಡಿದಾಗ ಸಿಗ್ನಿಫಿಕೆಂಟ್ಲಿ ಇದು ಲೆಸ್ ಆಗಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಒನ್ ಆಫ್ ದಿ ಲೋಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಫೀಮೇಲ್ ಲೇಬರ್ ಫೋರ್ಸ್ನಿಂದ ಬರುವಂಥ ಇನ್ಕಮ್ ಅನ್ನು ನೋಡೋದಾದ್ರೆ ಕೇವಲ 18% ಮಾತ್ರವೇ ಫೀಮೇಲ್ ಲೇಬರ್ ಫೋರ್ಸಿಂದ ಬರುವಂಥ ಇನ್ಕಮ್ ಇರುತ್ತೆ. ಇನ್ನು ಕಾರ್ಬನ್ ಇನ್ಇಕ್ವಾಲಿಟಿಯ ವಿಚಾರಕ್ಕೆ ಬಂದ್ರೆ ಭಾರತ ಲೋ ಕಾರ್ಬನ್ ಎಮಿಟರ್ ಅಂತ ಗುರುತಿಸ್ಕೊಳ್ಳುತ್ತೆ. ಮತ್ತು ಭಾರತ ಮತ್ತು ಚೈನಾದಂಥ ರಾಷ್ಟ್ರಗಳಲ್ಲಿ ಪ್ರೈವೇಟ್ ವೆಲ್ತ್ ಖಾಸಗಿಯಾಗಿ ಅವರ ಸಂಪತ್ತು ಅನ್ನುವಂಥದ್ದು ಸಾಕಷ್ಟು ಮಂದಿದು ಹೆಚ್ಚಾಗಿರ್ತಕ್ಕಂಥದ್ದನ್ನ ಈ ರಿಪೋರ್ಟ್ ಅನ್ನುವಂಥದ್ದು ತೋರಿಸ್ತಾ ಇದೆ. ಹಾಗೇನೆ ಮಾಡೆಸ್ಟ್ ಪ್ರೋಗ್ರೆಸಿವ್ ವೆಲ್ತ್ ಟ್ಯಾಕ್ಸ್ ಅನ್ನ ಈ ರಿಪೋರ್ಟ್ ಅನ್ನುವಂಥದ್ದು ಸಜೆಸ್ಟ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಮಾಡೆಸ್ಟ್ ಪ್ರೋಗ್ರೆಸಿವ್ ಟ್ಯಾಕ್ಸಸ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ರೆವಿನ್ಯೂಸ್ಗಳನ್ನು ಗೌರ್ಮೆಂಟಿಗೆ ಜನರೇಟ್ ಮಾಡುತ್ತೆ ಅನ್ನುವಂಥದ್ದು ಈ ರಿಪೋರ್ಟಿನ ಅಭಿಪ್ರಾಯ ಕೂಡ ಆಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ಭಾರತದಲ್ಲಿ ಯಾರು ಪ್ರಿಪೇರ್ ಮಾಡ್ತಾರೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ರೋಬೋಸ್ಟ್ ಫ್ರೆಂಡ್ಶಿಪ್ ಅನ್ನುವಂಥ ಒಂದು ಎಡಿಟೋರಿಯಲ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಇಂಡಿಯಾ ಅಂಡ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ 21ನೇ ಆನ್ಯುಯಲ್ ಇಂಡಿಯಾ ರಷ್ಯಾ ಸಮ್ಮಿಟ್ ಅನ್ನುವಂಥದ್ದು ರೀಸೆಂಟ್ ಆಗಿ ಜರುಗಿರ್ತಕ್ಕಂಥದ್ದು. ಇದನ್ನ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಹಾಗೆ ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರು ಕೂಡ ಅಟೆಂಡ್ ಮಾಡಿದ್ದಾರೆ. ಇಲ್ಲಿ ಇದರ ಜೊತೆಗೆ ಸೈಡ್ ಲೈನ್ಸ್ಗಳಲ್ಲಿ 2+2 ಮಿನಿಸ್ಟೀರಿಯಲ್ ಮೀಟಿಂಗ್ ಅನ್ನುವಂಥದ್ದು ಕೂಡ ಮೊದಲ ಬಾರಿಗೆ ಭಾರತ ರಷ್ಯಾದ ನಡುವೆ ಜರುಗಿರ್ತಕ್ಕಂಥದ್ದು. ಈ ಮೀಟಿಂಗ್ ಅನ್ನುವಂಥದ್ದು 28 ಅಗ್ರಿಮೆಂಟ್ಸ್ಗಳಿಗೆ ಸಹಿ ಹಾಕಿರತಕ್ಕಂಥದ್ದನ್ನು ಕೂಡ ಇದರಲ್ಲಿ ನಾವು ಕಾಣ್ಬೋದಾಗುತ್ತೆ. ಅಂದರೆ ಇಂಪಾರ್ಟೆಂಟ್ ಆದಂಥ ಒಂದು ಸಮ್ಮಿಟ್ ಆಗಿ ಇದು ಹೊರಹೊಮ್ಮಿರ್ತಕ್ಕಂಥದ್ದು. ಇಲ್ಲಿ ಅಕ್ರಾಸ್ ಡಿಫ್ರೆಂಟ್ ಸೆಕ್ಟರ್ಸ್ 28 ಅಗ್ರಿಮೆಂಟ್ಸ್ಗಳಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಡಿಫೆನ್ಸ್ ಆಗಿರ್ಬೋದು, ಎನರ್ಜಿ, ಸ್ಪೇಸ್ ಎಕ್ಸ್ಪ್ಲೋರೇಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೆವಿ ಇಂಜಿನಿಯರಿಂಗ್, ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಇವೆಲ್ಲದಕ್ಕೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ಸ್ಗಳಿಗೆ ಸಹಿ ಹಾಕಲಾಗಿರ್ತಕ್ಕಂಥದ್ದು. ಇಲ್ಲಿನ ಕೀ ಟೇಕ್ಅವೇಸ್ಗಳು ಏನು ಅಂತ ಅಂದರೆ
22ನೇ ಆನ್ಯುಯಲ್ ಇಂಡಿಯಾ ರಷ್ಯಾ ಸಮ್ಮಿಟ್ ಅನ್ನುವಂಥದ್ದು ರಷ್ಯಾದಲ್ಲಿ ಜರುಗಲಿದ್ದು ಅದಕ್ಕೆ ಭಾರತದ ಪ್ರಧಾನಮಂತ್ರಿ ಮೋದಿಯವರಿಗೆ ಇನ್ವಿಟೇಷನ್ ಅನ್ನು ಕೂಡ ಇಲ್ಲಿ ನೀಡಲಾಗಿದೆ. ಇಬ್ಬರು ಲೀಡರ್ಸ್ಗಳು ಸೇರಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸಸ್ಟೈನ್ ಪ್ರೋಗ್ರೆಸ್ ಅನ್ನ ಎರಡು ರಾಷ್ಟ್ರಗಳು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಸ್ಪೆಷಲ್ ಅಂಡ್ ಪ್ರಿವಿಲೇಜ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಎರಡು ರಾಷ್ಟ್ರಗಳು ಹೊಂದಿ ಸಸ್ಟೈನ್ ಪ್ರೋಗ್ರೆಸ್ ಅನ್ನ ಕಾಣ್ತಾ ಇರೋದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಹೊರಹಾಕಿರ್ತಕ್ಕಂಥದ್ದು. ಕೋವಿಡ್-19 ಚಾಲೆಂಜಸ್ಗಳು ಏನನ್ನ ಪೋಸ್ ಮಾಡ್ತು ಈ ಒಂದು ಕಾಯಿಲೆ, ಇದನ್ನ ಎದುರಿಸೋದ್ರಲ್ಲಿ ಎರಡು ರಾಷ್ಟ್ರಗಳು ಒಂದು ಕೋಆಪರೇಷನ್ ಅನ್ನ ಏನ್ ಮಾಡಿದ್ವು, ಇದ್ರ ಬಗ್ಗೆ ಎರಡು ರಾಷ್ಟ್ರಗಳು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಿದವೆ. ಹಾಗೇನೆ ರೋಲ್ ಆಫ್ ಕನೆಕ್ಟಿವಿಟಿ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTCಯ ಮುಖಾಂತರವಾಗಿ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡೋದ್ರ ಬಗ್ಗೆ, ಹಾಗೇನೆ ಚೆನ್ನೈ ವ್ಲಾಡಿವೋಸ್ಟಕ್ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಅನ್ನ ಏನ್ ಪ್ರಪೋಸ್ ಮಾಡ್ಲಾಗ್ತಾ ಇದೆ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಾಗಿರ್ತಕ್ಕಂಥದ್ದು. ಹಾಗೇನೆ ಇಬ್ಬರು ಲೀಡರ್ಸ್ಗಳು ಕೂಡ ಗ್ರೇಟರ್ ಇಂಟರ್ ರೀಜನಲ್ ಕೋಆಪರೇಷನ್ ಅನ್ನ ರಷ್ಯಾದ ಭಾಗಗಳೊಟ್ಟಿಗೆ ಬೆಳೆಸೋದ್ರ ಬಗ್ಗೆ ಕೂಡ ಮಾತನಾಡಿರ್ತಕ್ಕಂಥದ್ದು. ಹಾಗೇನೆ ಎರಡೂ ರಾಷ್ಟ್ರಗಳು ಕೂಡ ಕಾಮನ್ ಪರ್ಸ್ಪೆಕ್ಟಿವ್ಸ್ ಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಫ್ಘಾನಿಸ್ತಾನದ ಮೇಲೆ ಸಾಕಷ್ಟು ಕನ್ಸರ್ನ್ಸ್ ಗಳನ್ನ ಇಲ್ಲಿ ವ್ಯಕ್ತಪಡಿಸಿವೆ. ಹಾಗೇನೆ ಬೈಲ್ಯಾಟ್ರಲ್ ರೋಡ್ ಮ್ಯಾಪ್ ಏನು ಚಾರ್ಟ್ ಔಟ್ ಆಗಿದೆ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. NSA ಲೆವೆಲ್ ನಲ್ಲಿ ಬೈಲ್ಯಾಟ್ರಲ್ ರೋಡ್ ಮ್ಯಾಪ್ ಏನು ಚಾರ್ಟ್ ಔಟ್ ಆಗಿದೆ ಅಫ್ಘಾನಿಸ್ತಾನೊಟ್ಟಿಗೆ ಕನ್ಸಲ್ಟೇಷನ್ ಮತ್ತು ಕೋಆಪರೇಷನ್ ಮಾಡೋದಕ್ಕೆ ಅದನ್ನ ಅಪ್ರಿಶಿಯೇಟ್ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಮೀಟಿಂಗಿನ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಅಂತ ಅಂದ್ರೆ 1971ರಲ್ಲಿ ಎರಡು ರಾಷ್ಟ್ರಗಳ ನಡುವೆ ಟ್ರೀಟಿ ಆಫ್ ಪೀಸ್, ಫ್ರೆಂಡ್ಶಿಪ್ ಮತ್ತು ಕೋಆಪರೇಷನ್ ಅನ್ನುವಂಥದ್ದು ಜರುಗಿತ್ತು. ಇದರ 50 ವರ್ಷಗಳ ಸಂಭ್ರಮಾಚರಣೆ ಈಗ ಇರ್ತಕ್ಕಂಥದ್ದು. 5 ಡಿಕೇಡ್ಸ್ಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. 2 ಡಿಕೇಡ್ಸ್ ಆಫ್ ಡಿಕ್ಲರೇಷನ್ ಆನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದನ್ನ ಈಗ ಮುಗಿಸಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಭಾರತ ಮತ್ತು ರಷ್ಯಾದ ರಿಲೇಷನ್ಶಿಪ್ಸ್ಗಳು ಎಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿವೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಎರಡು ರಾಷ್ಟ್ರಗಳ ನಡುವೆ ಮ್ಯೂಚುವಲ್ ಟ್ರಸ್ಟ್, ರೆಸ್ಪೆಕ್ಟ್ ಅನ್ನುವಂಥದ್ದು ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದಾಗಿದೆ ಈ ರೀತಿಯ ಒಂದು ಟ್ರೀಟಿ ಆಫ್ ಪೀಸ್, ಫ್ರೆಂಡ್ಶಿಪ್ ಅಂಡ್ ಕೋಆಪರೇಷನ್ ಆಗಿರುವಂಥ ಒಂದು ಟ್ರೀಟಿ ಇರಬಹುದು, ಡಿಕ್ಲರೇಷನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿರಬಹುದು. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಮತ್ತು ರಷ್ಯಾದ ನಡುವಿನ ವಿಚಾರಗಳಲ್ಲಿ. ಹಾಗೇನೆ ಇಲ್ಲಿ 2+2 ಡೈಲಾಗ್ ಅನ್ನ ಕೂಡ ಎರಡು ರಾಷ್ಟ್ರಗಳ ನಡುವೆ ಇನಾಗರಲ್ 2+2 ಡೈಲಾಗ್ ಅನ್ನ ಕೂಡ ನಾವು ಕಾಣಬಹುದಾಗಿತ್ತು. ಎಡಿಟೋರಿಯಲ್ನ ಅಡಿಯಲ್ಲಿ ರೋಬೋಸ್ಟ್ ಫ್ರೆಂಡ್ಶಿಪ್ ಅನ್ನುವಂಥದ್ದು ಇವತ್ತು ಕೂಡ ಭಾರತ ಮತ್ತು ರಷ್ಯಾದ ನಡುವೆ ಎಕ್ಸಿಸ್ಟ್ ಆಗಿರೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚೀನಾದೊಟ್ಟಿಗೆ ರಷ್ಯಾ ಒಂದು ನೂತನವಾಗಿ ಸಂಬಂಧವನ್ನ ಬೆಳೆಸಿದ್ರು ಕೂಡ ಅವರಿಬ್ಬರ ಸಂಬಂಧಗಳು ಸ್ಟ್ರಾಂಗ್ ಆಗ್ತಾ ಇದ್ರು ಕೂಡ ರಷ್ಯಾ ಭಾರತದೊಟ್ಟಿಗೂ ಕೂಡ ಅಷ್ಟೇ ಸ್ಟ್ರಾಂಗ್ ಆದಂತ ಒಂದು ರಿಲೇಶನ್ಶಿಪ್ ಅನ್ನು ಹೊಂದಿದೆ. ಈ ಒಂದು ರಿಲೇಶನ್ಶಿಪ್ ಇದೇ ರೀತಿಯಾಗಿ ಬೆಳಿಬೇಕು ಅಂತ ಅಂದ್ರೆ ಕಾನ್ಫಿಡೆನ್ಸ್ ಬೂಸ್ಟಿಂಗ್ ಕೋಆಪರೇಟಿವ್ ಇನಿಷಿಯೇಟಿವ್ಸ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ನಡುವೆ ಬೆಳೀತಾ ಇರಬೇಕು, ಅದರ ಮೇಲೆ ಒಂದು ಫೋಕಸ್ ಅನ್ನ ನೀಡಬೇಕು ಅನ್ನುವಂಥದ್ದು. ಕಾಂಪ್ಲೆಕ್ಸ್ ಜಿಯೋಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅನ್ನ ನಾವೇನು ಹೊಂದಿದ್ದೇವೆ ಅಂದ್ರೆ ನಮ್ಮ ಸುತ್ತ ಚೀನಾ ಇರಬಹುದು, ಈ ರೀತಿಯ ಬೇರೆ ಬೇರೆ ಒಂದು ಪ್ರಾಬ್ಲಮ್ಸ್ಗಳನ್ನ ಭಾರತ ಏನು ಹೊಂದಿದೆ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ನ್ಯಾವಿಗೇಟ್ ಮಾಡಬೇಕು ಸೇಫ್ ಆಗಿ ಅಂತ ಅಂದ್ರೆ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧಗಳು ಇದೇ ರೀತಿಯಾಗಿ ಮುಂದುವರಿಬೇಕಾಗತ್ತೆ ಅನ್ನುವಂಥದ್ದನ್ನ ಲೇಖಕರು ತಿಳಿಸ್ತಾ ಇದ್ದಾರೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.